ಹೊನ್ನಾವರ ತಾಲೂಕಿನ ಕೊಂಡಾಕುಳಿಯಲ್ಲಿ ಕಟುಕರಿಂದ ವಧೆಯಾದ ಗೋವಿನ ಮಾಲೀಕ ಕೃಷ್ಣ ಆಚಾರಿ ಕುಟುಂಬಕ್ಕೆ ಮಾಸ್ತಪ್ಪ ನಾಯ್ಕ ಬಲಸಿಯವರು ಒಂದು ಗೋವು ಮತ್ತು ಕರುವನ್ನು ದಾನವಾಗಿ ನೀಡುವ ಮೂಲಕ ಗೋಪ್ರಮ ಮೆರೆದು ಮಾನವೀಯ ನೆಲೆಯಲ್ಲಿ ಕುಟುಂಬಕ್ಕೆ ನೆರವಾಗಿದ್ದಾರೆ. ಕೃಷ್ಣ ನಾರಾಯಣ್ ಆಚಾರ್ಯವರು ಸಾಕಿದ್ದ ಆಕಳನ್ನು ಜನವರಿ 18ರಂದು ಕಳುವು ಮಾಡಿ ಅದನ್ನು ಸಾಯಿಸಿ ಮೃತ ಆಕಳಿನ ಕಾಲುಗಳು, ಕೋಡುಗಳು ಹಾಗೂ ಅದರ ಗರ್ಭದಲ್ಲಿದ್ದ ಭ್ರೂಣಾವಸ್ಥೆಯ ಕರುವನ್ನು ಮಾತ್ರ ಸ್ಥಳದಲ್ಲಿ ಬಿಟ್ಟು ಆಕಳಿನ ಮಾಂಸವನ್ನು ತೆಗೆದುಕೊಂಡು ಹೋಗಿದ್ದರು. ಈ ಘಟನೆ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಹರಿಹಾಯ್ದವು. ಪ್ರಕರಣ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. 2 ಮಂದಿ ನಾಪತ್ತೆಯಾಗಿದ್ದಾರೆ. ಇದೀಗ ನೊಂದ ಕುಟುಂಬಕ್ಕೆ ಮಾಸ್ತಪ್ಪ ನಾಯ್ಕ ಬಲಸೆಯವರು ನೆರವಾಗಿದ್ದಾರೆ. ಭಟ್ಕಳದಿಂದ ಬರುವಾಗ ಗೋವು ಮತ್ತು ಕರುವನ್ನು ಸುರಕ್ಷಿತವಾಗಿ ವಾಹನದಲ್ಲಿರಿಸಿಕೊಂಡು ಬಂದು ಕೊಂಡಾಕುಳಿ ಕೃಷ್ಣ ಆಚಾರಿ ಮನೆಯ ಕೊಟ್ಟಿಗೆಗೆ ತಮ್ಮ ಬೆಂಬಲಿಗರೊಂದಿಗೆ ಕರೆತಂದರು. ಕರು ಹಾಕಿ ಕೇವಲ 1 ತಿಂಗಳು ಮಾತ್ರ ಕಳೆದಿದ್ದು, ಚೊಚ್ಚಲ ಹೆರಿಗೆಯಾದ ಆಕಳನ್ನು ಕರು ಸಮೇತ ಕೃಷ್ಣ ಆಚಾರಿ ಅವರಿಗೆ ಹಸ್ತಾಂತರಿಸಿದರು. ಆಚಾರ್ಯವರು ಗೋವನ್ನು ಪಡೆದು ಹರ್ಷ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದರು. ಕೃಷ್ಣ ಆಚಾರ್ಯವರ ಪತ್ನಿ ಗೀತಾ ಆಚಾರಿ ಆಕಳು ಮತ್ತು ಕರುವಿಗೆ ಅರಿಶಿಣ ಕುಂಕುಮ ಹಚ್ಚಿ ಆರತಿ ಬೆಳಗಿ ಕೊಟ್ಟಿಗೆಯೊಳಗೆ ಬರಮಾಡಿಕೊಂಡು ಮೇವನ್ನು ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಗೀತಾ ಆಚಾರಿ ಮಾತನಾಡಿ, 1 ಆಕಳು ಕಳೆದುಕೊಂಡು ಕೊಟ್ಟಿಗೆ ಖಾಲಿ ಎನ್ನುವ ರೀತಿ ಇತ್ತು. ಇದೀಗ ಮಾಸ್ತಪ್ಪ ನಾಯ್ಕರು ಉದಾರ ಮನಸ್ಸಿನಿಂದ ಗೋವನ್ನು ದಾನ ನೀಡಿದ್ದಾರೆ. ಇದು ನಮಗೆ ಖುಷಿ ನೀಡಿದೆ. ಒಂದೆಡೆ ದನ ಮೇಯಲು ಬಿಡಲು ಕಟುಕರ ಭಯವೂ ಕಾಡುತ್ತಿದೆ. ಪೊಲೀಸ್ ಇಲಾಖೆ ಆಕಳು ಕೊಂದ ಇನ್ನುಳಿದ ಆರೋಪಿಗಳನ್ನು ಹುಡುಕಿ ತಕ್ಕ ಶಿಕ್ಷೆ ನೀಡಿ ಆ ಮೂಲಕ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ದನ ಕಳೆದು ಹೋಗಿ 1-1.5 ತಿಂಗಳ ಹಿಂಗಾಯ್ತು ದನ ಈ ಥರ ಆಗಿ. ಆದರೂ ಯಾರು ಹಿಂಗೆ ಮನೆಗೆ ಬಂದು ಅವರು ಪಾಪ ಅಲ್ಲಿಂದ ಫೋನ್ ಮಾಡಿ ನೀವು ಇದನ್ನು ಸಾಕ್ತರ ಕೇಳಿ ಆ ಥರ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಅದೊಂದು ನಮಗೆ ತಂದು ಕೊಟ್ಟಿದ್ರಲ್ಲ, ಅದೊಂದು ಭಾರಿ ಖುಷಿ ಇದೆ ನಮಗೆ. ನಮ್ಮ ಕೊಟ್ಟಿಗೆ ಖಾಲಿ ಅದಕ್ಕೊಂದು ತುಂಬಿಸಿದ್ರು ಹೇಳೋದೊಂದು ನೆಮ್ಮದಿ ಉಂಟು ನಮಗೆ. ಆದರೆ ಈ ಹೋದ ದನಗೊಂದು ಯಾರಾದರೂ ಹಿಂಗೆ ನಮಗೆ ಹಿಡ್ದರೆ ಹೇಳಿ ಸುದ್ದಿ, ಆದರೆ ಶಿಕ್ಷೆ ಕೊಟ್ಟರೆ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಅದೊಂದು ನ್ಯಾಯ ಸಿಗಬೇಕು ಅನ್ನೋ ನಮ್ದೊಂದು ಇದಿತ್ತು. ಯಾವ್ದು ಅನುಗೂ ಇನ್ನು ಹಂಗೆ ಆಗೋಕ್ಕಾಗ ನಮ್ಗೆ ಈಗ ತಂದು ಕೊಟ್ಟರೆ ನಮ್ಗೆ ಬಿಡುವಿಕೆ ಹೆದರಿಕೆ ಎಲ್ಲಿಯೇನೋ ಮಾಡ್ತಾರೆ ಅನ್ನೋದೊಂದು ಭಯ ಇತ್ತು. ಅದಕ್ಕಾಗಿ ನಾವು ಅದೊಂದು ಇದು ಮಾಡ್ತಾವ್ರೆ. ಇವರಿಗೆ ದೇವರು ಅವರಿಗೆ ಅನುಗ್ರಹ ಕೊಡಲಿ, ಆರೋಗ್ಯ ಆಯುಸ್ಸು ಕೊಡಲಿ, ಹೀಗೆ ಬಡವರಿಗೆ ಸೇವೆ ಮಾಡುವಂಗೆ ಮಾಡಲಿ ಹೇಳಿ ನಾನು ಹಾರೈಸಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಇವತ್ತು ಬೇಡ್ಕ ಬಂದದ್ದು ಹಂಗೆ ದೇವಸ್ಥಾನಕ್ಕೆ ಹೋಗಿದ್ರು. ಅಮ್ಮನವ್ರ ಮನೆಗೆ ಹೋಗಿ ಅವರಿಗೆ ನಾವು ಹಂಗೆ ಹೇಳ್ಕೊಂಡೇ ಬಂದಿದ್ರು. ಅವ್ರಿಗೊಂದು ಒಳ್ಳೇದು ಮಾಡಲಿ ದೇವರು ಹೇಳಿ ಅಷ್ಟು ಮಾಡೋಕೆ ಮಾತ್ರ ನಾವು ಇದು ಮಾಡ್ತೀವಿ. ಗೀತಾ ಕೃಷ್ಣ ಆಚಾರ್ಯ. ಇನ್ನು ಗೋವು ಮತ್ತು ಕರುವನ್ನು ದಾನ ನೀಡಿದ ಮಾಸ್ತಪ್ಪ ನಾಯ್ಕರು ಮಾತನಾಡಿ, ಗರ್ಭಿಣಿ ಗೋವಿನ ಭೀಕರ ಹತ್ಯೆ ಆದಾಗ ನಾವೆಲ್ಲ ಖಂಡಿಸಿದ್ದೇವೆ. ಕಟುಕರು ಕಾನೂನು ಕೈನಿಂದ ತಪ್ಪಿಸಿಕೊಂಡರೂ ಕರ್ಮ ಅವರನ್ನು ಬಿಡಲ್ಲ. ದೇಶದಾದ್ಯಂತ ಗೋವಿಗೆ ಸಂಬಂಧಿಸಿದಂತೆ ಕಠಿಣ ಕಾನೂನು ಕ್ರಮ ಅಗತ್ಯ. ಗೋವನ್ನು ಕಳೆದುಕೊಂಡ ಕುಟುಂಬದವರಿಗೆ ನೆರವಾಗಬೇಕೆನ್ನುವ ದೃಷ್ಟಿಯಿಂದ ಗೆಳೆಯರೊಂದಿಗೆ ಚರ್ಚಿಸಿ ಗೋದಾನ ನೀಡಿದ್ದೇನೆ ಎಂದರು. ಜನವರಿ 18ನೇ ತಾರೀಕು ಅನಿಸ್ತದೆ ಲಾಸ್ಟ್ ಈ ಘಟನೆ ನಡೆದಂದು. ಆ ಟೈಮ್ ನಾವೆಲ್ಲ ಖಂಡಿಸಿದ್ದೇವೆ. ಕೇವಲ ಖಂಡಿಸಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಸಾಲ್ವ್ ಆಗೋದಿಲ್ಲ, ಹೌದಲ್ವ ಹೇಳಿ.
ಸೊ ಇವ್ರ ಮನೆ ಪರಿಸ್ಥಿತಿ ನಾವು ನಮ್ಮ ಮಿತ್ರರು ಸ್ವಲ್ಪ ಜನ ಫೋನ್ ಮಾಡಿ ಹೇಳಿದರು, ನಮಗೆ ವಿಷಯ ಹೇಳಿದರು, ಹೀಗೆ ಉಂಟು, ಏನಾದರೂ ಸಹಾಯ ಮಾಡೋಣ ಅಂತ. ಸೊ ಅದಕ್ಕೆ ನಾವು ಏನಾದರೂ ಸ್ಪಂದಿಸಬೇಕು ಅಂತ ಹೇಳಿ ಒಂದು ದನ ಮತ್ತು ಕರುವನ್ನು ತಗೊಂಡು ಬಂದು ಇವತ್ತು ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇದರಿಂದ ಅವರಿಗೆ ಅವ್ರ ಮನೆಯವರು ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನೂ ಗೋವುಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನನ್ನ ಆಸೆ. ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ. ಒಂದು ವೇಳೆ ಅವರು ಏನಾದರೂ ಕಾನೂನಿನ ಅಡಿಯಲ್ಲಿ ತಪ್ಪಿಸ್ಕೊಂಡ್ರೂ ಕೂಡ ಕರ್ಮ ಅವರನ್ನು ಬಿಡೋದಿಲ್ಲ, ಏನಿದ್ರು ಅವರು ಅನುಭವಿಸ್ತಾರೆ. ಈಗ 2 ಜನ ಆರೋಪಿಗಳು ಸಿಕ್ಕಿದ್ದಾರೆ, 2 ಜನ ಮುಸ್ಲಿಂ ಆರೋಪಿಗಳು ಸಿಕ್ಕಿದ್ದಾರೆ, ಮತ್ತು 2 ಜನ ಮುಸ್ಲಿಂ ಆರೋಪಿಗಳು ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಕೋಮ್ನವರು ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಅಂದರೆ ಹೇಳುವಂಥ ಮಾತು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಅದು ತಪ್ಪಿಸಿಕೊಂಡ ಆರೋಪಿಗಳ ಪೊಲೀಸ್ ಪತ್ತೆಗೆ ಯಾವ ರೀತಿ ಆಗ್ರಹ ಮಾಡ್ತಿದ್ದಾರೆ? ಇಲ್ಲ, ಇದನ್ನು ಅಧಿಕಾರಿಗಳು ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಏನು ಮಾಡಬೇಕು ಅವರು ನೋಡ್ಕೊಂತಾರೆ. ನಾವು ಇದ್ರ ಬಗ್ಗೆ ಏನು ಇದು ಮಾಡಬೇಕು, ನಾನು ದಾನ ಮಾಡಬೇಕು ಅಂತ ಮನಸ್ಥಿತಿ ಇತ್ತು, ಇವರಿಗೆ ಏನಾದರೂ ಕೊಡಬೇಕಂತ. ಸೊ ನಾನು ವಿಚಾರಿಸಿದಾಗ, ಊರಿನ ಲೋಕಲ್ ವಿಚಾರಿಸಿದಾಗ ಗೋವನ್ನು ಕೊಡ್ಬೋದು ಅಂತ ಹೇಳಿದ್ರು. ಇವ್ರ ಮನೆಯವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಸೊ ಅದಕ್ಕಾಗಿ ನಾವು ಒಂದು ಗೋವು ಕರುವನ್ನು ನೋಡಿದ್ದೇವೆ. ಅದನ್ನು ಕಾನೂನು ಪ್ರಕಾರ ಅವರೆಲ್ಲ ಅಧಿಕಾರಿಗಳು ನೋಡ್ಕೊಳ್ತಾರೆ. ಸರ್ಕಾರ ಈ ಒಂದು ವಿಚಾರದಲ್ಲಿ, ಗೋವಿನ ವಿಚಾರದಲ್ಲಿ ಇನ್ನಷ್ಟು ಕಠಿಣ ಆಗಬೇಕು ಕ್ರಮ ಆಗಬೇಕು ಅನ್ನೋದನ್ನ ನಿಮ್ಮ ಹೌದು, ತುಂಬ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಿರೋ ತೊಂದರೆ ಇಲ್ಲ. ಇದು ಶಿಕ್ಷೆ ಅನುಭವಿಸ್ಬೇಕು ಅವರು. ಯಾಕಂದರೆ ಇದು ಅದೊಂದು ಗರ್ಭಿಣಿ ಮತ್ತು ಅದ್ರ ಕರುಣ ಸಹಿತ ಇದು ಮಾಡಿದ್ದಾರೆ ಅವರು. ಅದಕ್ಕೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗಲಿ. ಈ ಸಂದರ್ಭದಲ್ಲಿ ಮಾಸ್ತಪ್ಪ ನಾಯ್ಕ್ ಬೆಂಬಲಿಗರು, ಅಭಿಮಾನಿಗಳು, ಸ್ಥಳೀಯರು ಹಾಜರಿದ್ದರು. ಒಟ್ಟಿನಲ್ಲಿ ಕಟುಕರ ಕುಕೃತ್ಯದಿಂದ ಗೋವನ್ನು ಕಳೆದುಕೊಂಡ ಕೃಷ್ಣ ಆಚಾರಿಯವರ ಕುಟುಂಬಕ್ಕೆ ದುಃಖದ ನಡುವೆಯೂ ಮಾಸ್ತಪ್ಪ ನಾಯ್ಕರ ಮಾದರಿ ಹಾಗೂ ಮಾನವೀಯ ಕಾರ್ಯದಿಂದ ಹೊಸ ಅತಿಥಿಯ ಆಗಮನವಾದಂತಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.